ಮೈಸೂರು ಸ್ಟೋರಿಗೆ ಹೋಗೋಣ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆಯಾಗಿದೆ. ಕಾರಣ ಏನು, ಯಾಕೆ ಹಿಂಗಾಯಿತು, ಡೀಟೇಲ್ಸ್ ಬರ್ತಾ ಇದೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ಪತ್ರಕರ್ತನ ಮೇಲೆ ಹಲ್ಲೆಯಾಗಿದೆ. ಅದು ಯಾರಿಂದ? ಶಿಕ್ಷಕನಿಂದ ಹಲ್ಲೆಯಾಗಿದೆ. ಸಂಧಾನಕ್ಕೆ ಕರೆದಂತ ಬಿಇಒ ಲಂಚದ ಆಮಿಷ ಕೊಡಲಾಗುತ್ತೆ. ಪಿರಿಯಾಪಟ್ಟಣ ಬಿಇಒ BRC ಇಂದ ಹಣ ನೀಡಿ ಸಂಧಾನಕ್ಕೆ ಪ್ರಯತ್ನ ಮಾಡಲಾಗಿರುತ್ತೆ. ಪತ್ರಕರ್ತ ಅನಂತ್ ಕುಮಾರ್ ಇವರು ವರದಿ ವಿಚಾರದಲ್ಲಿ ಗಲಾಟೆ ಮಾಡ್ತಾರೆ. ಅನಂತ್ ಜೊತೆ ಮಾತುಕತೆಯ ಸಂದರ್ಭದಲ್ಲಿ ಶಿಕ್ಷಕ ದೇವರಾಜು ಅನ್ನೋರು ಹಲ್ಲೆ ಮಾಡ್ತಾರೆ. ಸೊ ಪತ್ರಕರ್ತನ ಮೇಲೆ ಹಲ್ಲೆಗೆ ಶಿಕ್ಷಕರು ಮುಂದಾಗಿದ್ದು. ಸೊ ಆ ಗಲಾಟೆ ಮಾಡುವ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಸಂಧಾನಕ್ಕೆ ಕರೆದಂತ ಸಂದರ್ಭದಲ್ಲಿ ಬಿಇಒ ಲಂಚದ ಆಮಿಷವನ್ನ ಇಡ್ತಾನೆ. ಆ ಸಂದರ್ಭದಲ್ಲಿ ಪತ್ರಕರ್ತ ಅನಂತ್ ಕುಮಾರ್ ವರದಿ ವಿಚಾರದಲ್ಲಿ ಒಂದಷ್ಟು ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಗಲಾಟೆ ಆಗಿರೋದು ನೋಡಿ ವಿಡಿಯೋ. ಯಾಕೆ ಸರ್ ಇವನು ಬೈತಾವನೆ? ನೋಡಿ ಏನಾಯ್ತು ಅಂತ ಹೇಳ್ತೀನಿ. ಸರ್ಕಾರದ ವಿರುದ್ಧ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹಾದೇವಪ್ಪ ಮಾತಾಡಿರ್ತಾರೆ. ಮಧ್ಯಾಹ್ನದ ಊಟ, ಮೊಟ್ಟೆ ತರುವುದು ಕಿರಿಕಿರಿ ಅಂತ ಮಹಾದೇವಪ್ಪ ಅವರು ಮಾತಾಡಿರ್ತಾರೆ. ಮಹಾದೇವಪ್ಪ ಮಾತಾಡಿದರ ಬಗ್ಗೆ ಪತ್ರಕರ್ತ ಅನಂತ್ ವರದಿಯನ್ನ ಮಾಡಿರ್ತಾರೆ. ಆ ವರದಿಯನ್ನ ಪ್ರಸ್ತಾಪಿಸಿ ಅನಂತ್ ಮನೆಗೆ ಹೋಗಿ ಹಲ್ಲೆ ಮಾಡಿರೋದು ಮಹಾದೇವಪ್ಪ. ಈಗ ಮಹಾದೇವಪ್ಪ ಅವರ ವಿರುದ್ಧ ಪತ್ರಕರ್ತ ಅನಂತ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅನಂತ್ ಮೇಲಿನ ಹಲ್ಲೆಯ ವೇಳೆ ಸಹೋದರಿಯ ಆಕ್ರೋಶದ ವಿಡಿಯೋ ಕೂಡ ವೈರಲ್ ಆಗಿದೆ. ಈಗ ನೋಡಿದ್ರಲ್ಲ ಅದೇ ವಿಡಿಯೋ. ಈಗ ಮಹಾದೇವಪ್ಪ ಅವರ ಸಂಧಾನಕ್ಕೆ ಬಿಇಒ ಮತ್ತು BRC ಯತ್ನಿಸಿದ್ರು. ಪತ್ರಕರ್ತನಿಗೆ ಲಂಚ ಕೊಡೋದಕ್ಕೆ ಮುಂದಾಗ್ತಾರೆ ಬಿಇಒ ರವಿ ಪ್ರಸನ್ನ ಮತ್ತು BRC ಶಿವರಾಜ್. ಲಂಚ ಕೊಟ್ಟು ಈ ಪ್ರಕರಣವನ್ನ ಇಲ್ಲಿಗೆ ಮುಗಿಸ್ಬಿಡೋಣ ಅಂತೇಳಿ ಬಿಇಒ ಮತ್ತು BRC ಮುಂದಾಗಿದ್ದು. ಹಲ್ಲೆ ಆಗಿದೆ ವರದಿ ಮಾಡುವಂತಹ ಸಂದರ್ಭದಲ್ಲಿ. ನೋಡಿ ಆ ವಿಡಿಯೋ ನೋಡಿ. ಹಣ ನೀಡಿ ಸಂಧಾನಕ್ಕೆ ಟ್ರೈ ಮಾಡಿದ್ರಲ್ಲ ಅದರ ವಿಡಿಯೋ ನೋಡಿ. ಗಣೇಶ್ ಎಲ್ಲರೂ ಬೇರೆ ಕಡೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ರೆ ಬಿಟ್ಟಿದ್ರೆ ಅಥವಾ ಪೊಲೀಸ್ ಸ್ಟೇಷನ್ ವಿಚಾರ ಇದ್ರೆ ಗಣೇಶ್ ಮೇಲೂ ಇದ್ರು ಅದನ್ನು ವಾಪಸ್ ತಗೊಳ್ತಕ್ಕಂಥ ಕೆಲಸ. ಮತ್ತೆ ಯಾರು ಆನಂದ್ ಈಗ ಮೀಡಿಯಾ ಇದ್ರವರು, ನಿಮ್ಗೂ ಎಲ್ಲಾ ಜನನು ಬೇಕು, ಗೊತ್ತಾಯ್ತಾ? ಜನ ಇದ್ದರೆ ನೀವು ಬದುಕಕ್ ಆಗಲ್ಲ. ಹಾಗಾಗಿ ನೀವು ಏನೇ ಒಂಚೂರು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಅದನ್ನ ನೀವೇ ಇದ್ದು ಮಾಡ್ಕೊಳ್ಳಿ. ಒಂದೇ ತಾಲೂಕರು, ಒಂದೇ ಹತ್ತೊಂದು ಹಳ್ಳಿಯವರು, ಸಂಬಂಧಗಳಿವೆ, ಎಲ್ಲ ಇದೆ. ಏನ್ ನಿಮ್ಮನ್ನ ಇದು ಮಾಡಿ ಎಂತದ್ದು ಎಂತೆಂತಾರೋ ಏನೋ ಮಾಡ್ಕೊಂಡಿರ್ತಾರೆ ಬೇರೆಯವ್ರ ಜೊತೆ. ಹೌದು, ಆ ಥರ ಇದೆ. ಹಾಗಾಗಿ ಒಂಚೂರು ಸೈಜ್ಗಳು ಮಾಡಿ ಏನ್ ನೀವು ಬೇರೆ DDP ಆಫೀಸೋ ಮತ್ತೊಂದು ಕೊಟ್ಟಿದ್ದೀರಿ ಅದನ್ನು ವಾಪಸ್ ತಗೊಂಡು ಮತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾರ. ಇಲ್ಲಿ ಎಲ್ಲರೂ ಸಮ್ಮುಖದಲ್ಲೇ ಹೇಳಿರ್ತಕ್ಕಂಥ ವಿಚಾರ. ಯಾರು ಆನಂದ್ ಇದ್ರು ಅಲ್ಲೇನೋ ಇದು ರಂಗಸ್ವಾಮಿ ಸರ್ ಇದ್ರು, ಎಲ್ಲ ನೋಡವ್ರೆ ಬಿಟ್ಟವ್ರೆ. ಅವ್ರಿಗೇನು ಸ್ವಲ್ಪ ಲಾಸ್ ಆಗಿದೆ ಅಂತೇಳಿ ಒಂದು ಅವರು ಇದನ್ನ ಅಹವಾಲನ್ನ ಕೊಟ್ಟವ್ರೆ. ಇರ್ಲಿ, ಅದು ಲಾಸ್ ಆಗದೇ ಇರ್ಬೋದು ಅಥವಾ ಆಗಿರ್ಬೋದು, ಅದೇನಾದ್ರು ಆಗ್ಲಿ. ಅದಕ್ಕೆ ಎಲ್ಲರ ಸಮ್ಮುಖದಲ್ಲಿ ಅವ್ರಿಗೊಂದು 20,000 ರೂಪಾಯಿನ ದುಡ್ಡನ್ನ ನಮ್ಮ ಶಿವಮೂರ್ತಿ ಅವರು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಎಲ್ಲರ ಸಮ್ಮುಖದಲ್ಲಿ ಅವ್ರಿಗೊಂದು 20,000 ರೂಪಾಯಿನ ದುಡ್ಡನ್ನ ನಮ್ಮ ಶಿವಮೂರ್ತಿ ಅವರು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಒಂದು 2 days ಅಲ್ಲಿ ವಾಪಸ್ ತಗೊಳ್ತಕ್ಕಂಥ ಕೆಲಸ. ಇನ್ಯಾವುದೇ ಏನೇ ತಕರಾರು ವಗೈರೆ ಆಳು ಮೂಳು ನೋಡಿ, ಇದು ಹಣ ಕೊಟ್ಟು ಸಂಧಾನ ಮಾಡುವಂತ ಪ್ರಯತ್ನ. 20,000 ರೂಪಾಯಿ ವಿಚಾರ ಅಲ್ಲಿ ಪ್ರಸ್ತಾಪ ಆಗಿದೆ. 20,000 ರೂಪಾಯಿ ಯಾಕೆ ಕೊಡಬೇಕಾಗಿತ್ತು? ಏನು ಲಂಚನ ಅಥವಾ ಇಸ್ಕೊಂಡಿದ್ರ ಯಾರ ಕೈಲಾದ್ರು? ಇದೆಲ್ಲವೂ ಕೂಡ ಈ ವರದಿಯನ್ನ ಪ್ರಸಾರ ಮಾಡಿರ್ತಾನಲ್ಲ ಅನಂತ್ ಪತ್ರಕರ್ತರು, ಆ ಕೇಸನ್ನು ಮುಚ್ಚಾಕಣ, ಇದೆಲ್ಲ ಇಲ್ಲಿಗೆ ಮತ್ತೆ ಅದು ರಿಪೀಟ್ ಆಗಬಾರದು, ಇದನ್ನು ಸಂಧಾನ ಮಾಡಿಬಿಡೋಣ ಅನ್ನೋ ನಿಟ್ಟಿನಲ್ಲಿ ಒಂದು ಸಂಧಾನ ಸಭೆ ರೀತಿಯಾಗಿ ಮಾಡಿರ್ತಾರೆ. ಅದರಲ್ಲಿ ಒಂದು 20,000 ರೂಪಾಯಿ ಪ್ರಸ್ತಾಪ ಆಗುತ್ತೆ. ಕಾರಣ ಏನು, ಎಲ್ಲಿಂದ ಶುರುವಾಗಿದ್ದು ಅಂತಂದ್ರೆ ಈ ಮಧ್ಯಾಹ್ನದ ಊಟ, ಮೊಟ್ಟೆ ತರೋದು ಕಿರಿಕಿರಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾತಾಡಿರ್ತಾರೆ ಯಾರು? ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹಾದೇವಪ್ಪ. ಅದ್ರ ಬಗ್ಗೆ ಪತ್ರಕರ್ತ ಅನಂತ್ ವರದಿಯನ್ನ ಮಾಡಿರ್ತಾರೆ. ಆ ವರದಿಯನ್ನ ಪ್ರಸ್ತಾಪ ಮಾಡಿ ಅನಂತ್ ಮನೆಗೆ ನುಗ್ತಾನೆ ಯಾರು? ಮಹಾದೇವಪ್ಪ, ಸೇಮ್ ಶಿಕ್ಷಕರ ಸಂಘದ ಅಧ್ಯಕ್ಷ. ಸೊ ಮಹಾದೇವಪ್ಪ ವಿರುದ್ಧ ಈಗ ಪತ್ರಕರ್ತ ಅನಂತ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಮನೆಗೆ ನುಗ್ಗದಂತಹ ಸಂದರ್ಭದಲ್ಲಿ ಸಹೋದರಿ
ಅನಂತ್ ಮೇಲಿನ ಹಲ್ಲೆ ಸಂದರ್ಭದಲ್ಲಿ ಅವರ ಸಹೋದರಿ ವಿಡಿಯೋ ಮಾಡ್ತಾರೆ, ಆ ವಿಡಿಯೋ ಒಂದು ಕಡೆ ಗಮನಿಸ್ತಾ ಇದ್ರಿ. ತದನಂತರ ಸಂಧಾನಕ್ಕೆ ಅಂತ ಬಂದು ಒಂದು 20,000 ರೂಪಾಯಿ ಲಂಚದ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ಆ ವಿಡಿಯೋನು ಕೂಡ ವೈರಲ್ ಆಗಿದೆ. ಅದು ಮಾತಾಡಿದವರು BO ರವಿ ಪ್ರಸನ್ನ, ಫೋಟೋ ನೋಡ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿ. ಸುರೇಶ್, ಇದು ಶುರುವಾಗಿದ್ದಲ್ಲಿಂದ ಜೊತೆಗೆ ಅವರು ಆ ವಿಡಿಯೋದಲ್ಲಿ 20,000 ರೂಪಾಯಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಏನು ಲಂಚ ಕೊಡೋದ್ರ ಬಗ್ಗೆನಾ ಅದು? ಹೌದು ಶರತ್, ಇದು ಪಿರಿಯಾಪಟ್ಟಣ ತಾಲೂಕಿನ BO ಗೂಂಡಾ ಶಿಕ್ಷಕನ ಪರವಾಗಿ ನಿಂತಿರ್ತಕ್ಕಂತ ದೃಶ್ಯಾವಳಿ ಇದು. ಶಾಲಾ ಶಿಕ್ಷಕ ಪತ್ರಕರ್ತನ ಮೇಲೆ ಮಾಡಿರ್ತಕ್ಕಂತ ಹಲ್ಲೆಯ ಪ್ರಕರಣವನ್ನ ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ BO ಪತ್ರಕರ್ತರನ್ನ ಜೊತೆಗೆ ಗೂಂಡಾ ಶಿಕ್ಷಕರನ್ನ ಕರೆಸಿ ಇಬ್ಬರನ್ನು ಕೂಡ ಸಂಧಾನ ಮಾಡುವ ಮೂಲಕ ಗೂಂಡಾ ಶಿಕ್ಷಕರ ಬೆನ್ನಿಗೆ ನಿಂತಿದ್ದಾರೆ BO ಅವರು. ಹೀಗಾಗಿ 20,000 ರೂಪಾಯಿ ಇಟ್ಕೊಂಡು ನೀವು ಪ್ರಕರಣವನ್ನ ಕೇಸಿಂದ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಪಿರಿಯಾಪಟ್ಟಣ BO ರವಿ ಪ್ರಸನ್ನ ಹಾಗೂ BRC ಶಿವರಾಜು ಅವರು ಸಂಧಾನವನ್ನ ಮಾಡೋದಕ್ಕೆ ಮುಂದಾಗಿದ್ರು. ಪತ್ರಕರ್ತರಾಗಿರ್ತಕ್ಕಂಥ ಅನಂತ್ ಕುಮಾರ್ ಅವರ ಮೇಲೆ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾಗಿರುವ ದೇವರಾಜು ಹಲ್ಲೆಗೆ ಯತ್ನವನ್ನ ಮಾಡಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿಯಮಾವಳಿ, ಸರ್ಕಾರದ ಆದೇಶವನ್ನೇ ಪ್ರಶ್ನೆ ಮಾಡಿರುವಂತಹ ಪ್ರಕರಣದ ಸಂಬಂಧಪಟ್ಟಂತೆ ಈ ಪತ್ರಕರ್ತರ ಆದಂತಹ ಅನಂತ್ ಕುಮಾರ್ ಅವರು ಒಂದು ಪತ್ರಿಕೆಯಲ್ಲಿ ಸುದ್ದಿಯನ್ನ ಬರೆದಿದ್ರು. ಈ ಪತ್ರಿಕೆಯಲ್ಲಿ ಸುದ್ದಿ ಬರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಮೇಲೆ ಹಲ್ಲೆಯನ್ನ ದೇವರಾಜು ಅವರು ಮಾಡಿರ್ತಾರೆ. ಹಲ್ಲೆ ಮಾಡೋದಕ್ಕೆ ಯತ್ನ ಮಾಡಿರುವಂತಹ ವಿಡಿಯೋ ಕೂಡ ಪವರ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಈ ಪ್ರಕರಣ ಸಂಬಂಧಪಟ್ಟಂತೆ ಇದು ಕಾನೂನು ಶಿಕ್ಷೆಯನ್ನ ಕೊಡ್ಬೇಕಂತೇಳಿ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಗೂಂಡಾ ಶಿಕ್ಷಕನ ಬೆನ್ನಿಗೆ ನಿಂತು ನೀವು 20,000 ರೂಪಾಯಿ ಹೊಡ್ಕೊಂಡು ನೀವು ಕೇಸನ್ನ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಧಮಕಿಯನ್ನ ಹಾಕಿರುವಂತದ್ದು. ಈಗ BO ಕ್ರಮ ಕೈಗೊಳ್ಳಬೇಕಾದ BOನೇ ಈ ರೀತಿಯಾದಂತಹ ಸಂಧಾನವನ್ನ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದೀಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಓಕೆ, ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಅನ್ಸುತ್ತೆ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.